ಇವಾಗ ನಾನು ಅಂಪಾರ ಪೆಟ್ರೋಲ್ ಬಂಕಲ್ಲಿದ್ದೇನೆ. ಪೆಟ್ರೋಲು ಹಾಕ್ಕೊಂಡು ಹೋಗ್ತಾ ಇರೋದು ಸೀದಾ ಹೊಸಂಗಡಿ. ಇವತ್ತೊಂದು ಸ್ವಲ್ಪ ಲಾಂಗ್ ಡ್ರೈವ್ ಮಾಡುವ ಅಂತೇಳಿ. ಲಾಂಗ್ ಏನಿಲ್ಲ, ಜಾಸ್ತಿ ಅಂದರೆ ಒಂದು 30-40 ಕಿಲೋಮೀಟ್ರ್ ರೈಡ್ ಮಾಡುವ ಅಂತ ಪ್ಲ್ಯಾನ್ ಇದೆ. ನೋಡುವ. 3 ಕಡ್ಡಿ ಇದೆ, ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನೋಡುವ. ಅದರಲ್ಲಿ ಒಂದು ಕಡ್ಡಿ ಬಾಕಿ ಇರುವಾಗ ರಿಟರ್ನ್ ಮನೆಗೆ ಬಂದು ಸೇರಬೇಕು. ನೋಡು ಎಷ್ಟು ಕಿಲೋಮೀಟ್ರ್ ಹೋಗ್ತದೆ ಅಂತ. ಅಷ್ಟು ಕಿಲೋಮೀಟ್ರ್ ಇವತ್ತು ತಿರುಗ್ತಾ ಇರೋದೆ ಬೈಕ್ ತಗೊಂಡು. ನಮ್ಮದು ಇದೇ ಅಭ್ಯಾಸ, ಎಲ್ಲೂ ಮನೆಯಲ್ಲಿ ಕೂತ್ಕೊಳ್ಬಾರ್ದು ಅಂತ ಬೈಕ್ ತಗೊಂಡು ತಿರುಗ್ತಾ ಇರೋದು. ಮತ್ತು ಮನೆಯಲ್ಲಿದ್ದರೆ ಬೋರ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಹೋಗ್ತಾ ಇರೋದೆ. ಇವಾಗ ಅಂಪಾರ್ ಸಿಟಿಯಿಂದ ಹೋಗ್ತಾಯಿದ್ದೀನಿ. ಶಾಲೆ ಇದು ಲೆಫ್ಟ್ ಸೈಡ್, ರೈಟ್ ಸೈಡಲ್ಲಿ ಇರೋದು. ಇವಾಗ ರೋಡ್ ಹೇಗಿದೆ, ಹಾಗೆ ಅಂಪಾರ್ ಸಿಟಿ ಹೇಗಿದೆ, ಹೊಸಂಗಡಿ ಹೇಗಿದೆ, ಸಿದ್ದಾಪುರ ಪಾಸ್ ಆಗ್ತಾ ಇರುವ ಸಿದ್ದಾಪುರ ಸಿಟಿ ಹೇಗಿದೆ ಎಲ್ಲ ತೋರಿಸೋಣ ಇವತ್ತಿನ ವಿಡಿಯೋದಲ್ಲಿ. ಕೆಲವೊಬ್ಬರು ನೋಡಿ ಕರೆಕ್ಟ್ ಟರ್ನಲ್ಲಿ ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಅದು ಸ್ವಲ್ಪ ಮುಂದ್ಗಡೆ ಹೋಗಿ ಸ್ವಲ್ಪ ಜಾಗ ಇದೆ ನೋಡಿ, ಇಲ್ಲಿ ಜಾಗ ಇದೆ, ಇಲ್ಲಿ ನಿಲ್ಲಿಸ್ಬಿಟ್ಟು ಮಾತಾಡ್ಬೋದು. ಬೈಕ್ ಟರ್ನಲ್ಲೇ ನಿಲ್ಲಿಸಿದ್ದಾರೆ. ಬ್ರೇಕಲ್ಲಿ ಹಿಂದ್ಗಡೆ ಹಂಪ್ ಹಾಕಿದ್ದಾರೆ, ಹಾಗಾಗಿ ಸ್ಲೋ ಆಗ್ಬೋದು ಗಾಡಿ. ಅಂದರೆ ಮೊದಲು ಹಂಪ್ ಹಾಕಿರಲಿಲ್ಲ, ಸುಮಾರು ಗಾಡಿ ಅಪ್ಸೈಡ್ ಆಗ್ತಿತ್ತು, ಆಕ್ಸಿಡೆಂಟ್ ಗಾಡಿ ಜಾಸ್ತಿ ಆಗ್ತಿತ್ತು. ಇಲ್ಲಿ ಸಣ್ಣ ಹೋಟ್ಲ್ ಇದೆ, ಇವಾಗ ಪೆಟ್ರೋಲು ರೀಸೆಟ್ ಮಾಡ್ತೇನೆ. ಎಷ್ಟು ಕಿಲೋಮೀಟ್ರು ಓಡ್ತದೆ ಅಂತ ನೋಡಬೇಕಲ್ಲ, ರೀಸೆಟ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ನನಗೆ ಮೈಲೇಜ್ ಕೊಟ್ಟಿದೆ, ಒಂದು 64 ಎಲ್ಲ ಕೊಟ್ಟಿದೆ. ಕೆಲವು ಸಲ ಇಂಥ ಹೊಂಡಕಂಡಿ ರೋಡಲ್ಲೆಲ್ಲ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ, ಆದರೂ ಪರವಾಗಿಲ್ಲ. ಒಂದು 38 ಹಾಗೆಲ್ಲ ಕೊಟ್ಟಿದ್ದು ಇದೆ. ನಾವು ಓಡಿಸಿದ ಮೇಲೆ ಇರುತ್ತೆ. ರೋಡು ಚೆನ್ನಾಗಿದ್ದರೆ ಒಳ್ಳೆ ಮೈಲೇಜ್ ಸಿಗುತ್ತೆ. ಇಲ್ಲ ಫಸ್ಟ್ ಸೆಕೆಂಡ್ ಗೇರಲ್ಲಿ ಜಾಸ್ತಿ ಹೋಗ್ತಾ ಇದ್ದರೆ, ಗೇರ್ ಜಾಸ್ತಿ ಚೇಂಜ್ ಮಾಡ್ತಾಯಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಇಂಥ ರೋಡಲ್ಲೆಲ್ಲ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗೋ ಚಾನ್ಸ್ ಇದೆ. ನಾನು ಒಂದು ಟಾಪ್ ಗೇರಲ್ಲೇ ಹೋಗ್ತೇನೆ, ಗೇರ್ ಚೇಂಜ್ ಮಾಡಲಿಲ್ಲ. ಹಾಗಾಗಿ ಒಂದು ಅವರೇಜ್ ನನಗೆ 30 ಸಿಗ್ಬೋದು ಅಂತ ಅನಿಸ್ತದೆ. ನೋಡು ಎಷ್ಟು ಕಿಲೋಮೀಟ್ರ್ ಮೇಲೆ ಸಿಕ್ಕುತ್ತೆ ಅಂತ ನಾನು ನೋಡಿ ಹೇಳ್ತೇನೆ. ಸಣ್ಣ ಅಂಗಡಿ ಇದೆ. ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಲೆಫ್ಟ್ ಸೈಡ್ ಫ್ಯಾಕ್ಟ್ರಿ ಸಣ್ಣದೇ ನೋಡಿ. ಸುಮಾರು ಜನ ಕೆಲಸದವರು ಇದ್ದಾರೆ. ಹೀಗೆ ಪೇಟೆ ಸುಮಾರು ಜನ ಇದ್ದಾರೆ. ನೋಡ್ತಾ ಇದ್ದಾರೆ, ಬಸ್ ಎಲ್ಲ ಕಾಯ್ತಾ ಇದ್ದಾರೆ. ಇಲ್ಲೊಂದು ಏನೋ ಫ್ಯಾಕ್ಟ್ರಿನ ಏನೋ ಬರ್ತದೆ ಅಂತ ಅನ್ಸುತ್ತೆ. ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನೋಡ್ಬೋದು. ಅದ ದೂರ ಇಟ್ರಿ ಪೇಟೆ ಬರ್ತಿದ್ರು ಗೌರ್ಮೆಂಟ್ ಹೇಳಿದ್ರು ಎಷ್ಟು ಬರ್ತಾ ಇದೆ ಅಂತ. ಏನೋ ಬಿಲ್ಡಿಂಗ್ ಆಗ್ತಾ ಇದೆ. ಮೂರುಬಾಗಿ ಶಾಲೆ ಲೆಫ್ಟ್ ಸೈಡಲ್ಲಿ ಇದೆ ನೋಡಿ, ಅದು ಮೂರುಬಾಗಿ ಶಾಲೆ.
ಹಾಸ್ಟೆಲ್ ಕೂಡ ಇದೆ ಮುಳಬಾಗಿಲಲ್ಲಿ. ಇಲ್ಲೊಂದು ಡೀಪ್ ಟರ್ನ್ ಇದೆ, ಡೌನ್ ಕೂಡ ಸ್ವಲ್ಪ ಜಾಗ್ರತೆಯಾಗಿ ಬರಬೇಕು ಗಾಡಿ ಓಡಿಸ್ಬೇಕಾದ್ರೆ. ಇಲ್ಲಿ ಸುಮಾರು ಗಾಡಿ ಅಪ್ಸೈಡ್ ಆಗಿದೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿದೆ. ರೋಡ್ ಚೆನ್ನಾಗಿದೆಯಲ್ಲ, ಆದರೆ ಇವಾಗ ರೋಡ್ ಸ್ವಲ್ಪ ಹಾಳು ಮಾಡಿದ್ದಾರೆ. ಇಲ್ಲೊಂದು ಸ್ವಲ್ಪ ಹೊಂಡ ಬಿದ್ದಿದೆ ನೋಡಿ, ಅಲ್ಲಲ್ಲಿ ಸ್ವಲ್ಪ ಹೊಂಡ ಬಿದ್ದಿದೆ. ಇಲ್ಲೂ ಸ್ವಲ್ಪ ಹೊಂಡೆ ಬಿದ್ದಿದ್ದಕ್ಕೆ ಮೇಲೆ ಒಂದು 4 ಜನ ಬೈಕ್ನವ್ರು ಬಿದ್ದಿದ್ದಾರಂತೆ. ದೊಡ್ಡ ಹೊಂಡ ಆಗಿತ್ತು, ಇವಾಗ ಜಲ್ಲಿ ತಂದು ಹಾಕಿದ್ದಾರೆ. ಆದರೂ ಹೊಂಡ ಕೂಡ ಹಾಗೆ ಅಲ್ಲಲ್ಲಿ ಪೈಪ್ಲೈನು ಅದು ಇದು ಅಂತ ಮಾಡಿ ಇಲ್ಲೊಂದು ನೋಡಿ ಕಸ ಹಾಕಿದ್ದಾರೆ. ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಯಾರು. ಫುಲ್ಲು ರೋಡೆಲ್ಲ ನೇಚರೆಲ್ಲ ಮಾಡಿ ಹಾಕ್ತಾರೆ. ಕಸ ಹಾಕಬೇಕು, ಕಸ ತಗೊಂಡು ಹೋಗುವವರಿಗೆ ಕೊಟ್ಟರೆ ಅಷ್ಟು ಚೆನ್ನಾಗಿರುತ್ತೆ. ಅದೆಲ್ಲ ಮಾಡೋದಿಲ್ಲ. ಇಲ್ಲಿ ನೋಡಿ ಹೊಂಡ, ಎಲ್ಲಿ ನೋಡಿದರೂ ಕಸ ಹೊಂಡ ಈ ಥರ ಪರಿಸರ ಮಾಲಿನ್ಯ ಮಾಡಿರ್ತಾರೆ. ಇಲ್ಲೂ ಕೂಡ ಒಂದು ಹೊಂಡ. ಇಲ್ಲಿ ನೋಡಿ ದನಗಳೆಲ್ಲ ಬಿಟ್ಟು ಮನೆಯಿಂದ ಬೆರೆಸಿಬಿಡ್ತಾರೆ. ಮನೇಲಿ ಕಟ್ಟಾಕ್ಬಾರ್ದ, ಅದು ಮಾಡೋದು ಇಲ್ಲ. ಇಲ್ಲ ಗೋಶಾಲೆಗೆ ತಗೊಂಡೋಗಿ ಕೊಡ್ಬೋದಲ್ಲ ಅವರಿಗೆ, ಅದು ಮಾಡೋದಿಲ್ಲ. ಇಲ್ಲೊಂದು ಸಣ್ಣ ಹೊಂಡ, ಬೈಕ್ ಎದ್ದಾರ್ತ ಗೊತ್ತಾಗೋದಿಲ್ಲ, ರೋಡ್ ಸಿಂಕ್ ಆಗಿರೋದು. ಸಣ್ಣ ಪಾರ್ಕ್ ಮಾಡಿದ್ದಾರೆ, ಓಪನ್ ಮಾಡಿ ನೋಡಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ ಪಾರ್ಕ್ ಒಳಗಡೆ. ಬೇಲಿಗೆಲ್ಲ ಪೇಂಟ್ ಮಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಪಾರ್ಕ್ ತುಂಬ ದೊಡ್ಡದು ಇದೆ ಪಾರ್ಕ್ ಮಾತ್ರ. ಓಪನ್ ಮಾಡಿ ಕೊಟ್ಟರೆ ಸುಮಾರು ಜನ ಬರ್ತಿದ್ರು. ನೆಟ್ವರ್ಕನ್ನು ಸ್ವಲ್ಪ ಕಮ್ಮಿ ಇದೆ ಇಲ್ಲಿ. ಜಾಸ್ತಿ ದೂರ ಡಿಸ್ಟೆನ್ಸ್ ಏನಿಲ್ಲ, ಟವರ್ ಕೂಡ ಇದೆ ಇಲ್ಲಿ ಮುಂದೆ. ಅದು ಸ್ವಲ್ಪ ನೆಟ್ವರ್ಕ್, ಕೆಲವು ಸಿಮ್ಗಳು ನೆಟ್ವರ್ಕ್ ಇಲ್ಲ, ಕೆಲವು ಸಿಮ್ಗಳು ಇದೆ. ಸ್ಕೂಲ್ ಗಾಡಿ ಹೋಗ್ತಾ ಇರ್ತಾರೆ. ನಾಯಿ ರೋಡ ಮಧ್ಯೆ ನಿಂತ್ಕೊಂಡಿದೆ. ಇಷ್ಟೊತ್ತು ಬೇಕಾದರೂ ಗಾಡಿ ಆಗ್ಬೋದಿತ್ತು. ಕಷ್ಟ. ಇದು ನಮಗೆ ಶಂಕರನಾರಾಯಣ ಹೋಗ್ಲಿಕ್ಕೆ ಇರೋ ದಾರಿ. ಬಸ್ ಸ್ಟ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸುಮಾರು ವರ್ಷ ಆಗಿದೆ ಬಸ್ ಸ್ಟ್ಯಾಂಡ್ ಮಾತ್ರ ಮಾಡಿ, ಇನ್ನೂ ಚೆನ್ನಾಗಿದೆ. ಒಂದು ಸ್ವಲ್ಪ ಹಾಳಾಗಿದೆ. ಕೆಲವು ಕಡೆ ಬಸ್ ಸ್ಟ್ಯಾಂಡನ್ನೆಲ್ಲ ಹಾಳು ಮಾಡಿ ತೆಗಿತಾರೆ. ಅಂದಲೆಲ್ಲ ಈ ಇಮಾರತಿಂದ ಕಲ್ಲರ್ ಮಾಡಿ ಹಾಕ್ತಾರೆ. ಮತ್ತು ಕಸನೆಲ್ಲ ತಂದು ಅಲ್ಲಲ್ಲೇ ಹಾಕ್ತಾರೆ. ಕೆಲವರು ಎಣ್ಣೆ ಕುಡಿದು ಅಲ್ಲೇ ಹಾಕ್ತಾರೆ. ಕೆಲವರು ತಿಂಡಿ ತಿಂದುಬಿಟ್ಟು ಅದೇ ಪ್ಯಾಕೆಟ್ ಅಲ್ಲಲ್ಲೇ ಬಿಸಾಕ್ತಾರೆ. ಕ್ಲೀನೇ ಇರೋದು. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಇದೆ ಬಸ್ ಸ್ಟ್ಯಾಂಡಲ್ಲಿ. ಕೆಲವು ರೈಡರ್ಸ್ ಎಲ್ಲ ಬಂದಿದ್ದರೆ ರೆಸ್ಟ್ ಮಾಡಬೇಕಂತ ಅನಿಸಿದ್ರು ಎಲ್ಲ
ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ಕೆಲವರಿಗೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಆರಾಮ ಮಾಡ್ಕೊಂಡು ಹೋಗುವಂತ ಇರುತ್ತೆ. ಅವಾಗೆಲ್ಲ ನಿಲ್ಲಿಸ್ಬಿಟ್ಟು ಮಾಡ್ಕೊಂಡೆಲ್ಲ ಹೋಗೋರು ಇದೆ. ನಾನು ಸುಮಾರು ಜನ ನೋಡಿದ್ದೀನಿ ಹಾಗೆ. ಇಲ್ಲೇನು ಇಷ್ಟೊತ್ತು ಜನ ಹುಲ್ಲು ಕಡಿತಿದ್ದಾರೆ, ರೋಡ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಏನು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎದುರು ಬರುವ ಗಾಡಿಗಳೆಲ್ಲ ತೋರಿಸ್ತಾರೆ. ಇದು ಜನಸಾಲೆ ಪೇಟೆ ಇದು. ಇಲ್ಲಿ ಬೈಕ್ ಶೋರೂಮ್ ಇತ್ತು ಎಲೆಕ್ಟ್ರಿಕಲ್, ಇವಾಗ ಬಾಗಿಲಾಕಿ ಬಿಟ್ಟಿದ್ದಾರೆ, ಲಾಸ್ ಆಗಿತ್ತಂತ. ಎಲ್ಲ ಜೆಂಟ್ಸ್ಗಳಿಗೆ ಸಂಬಂಧಪಟ್ಟ ಎಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಸ್ಪೆಷಲ್ ಇದೆ ನೋಡಿ, ಗೆದ್ದೆ ಇಲ್ಲ. ಲೆಫ್ಟ್ ಸೈಡಲ್ಲಂತೂ ಫುಲ್ ಅಡಿಕೆ ತೋಟ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ಮನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಬೇಕಾದ್ರೆ. ಅದು ಮಾತ್ರ ಮನೆಯಲ್ಲೇನು ಅಷ್ಟು ಶೆಕೆನೂ ಆಗಲ್ಲ, ಯಾಕಂದರೆ ಫುಲ್ಲು ಮರ ಗಿಡಗಳು ಬಿಸಿಲು ಅಷ್ಟು ಹೊಡೆಯೋದಿಲ್ಲ ನೋಡಿ. ಮತ್ತು ತಣ್ಣಗಿರುತ್ತೆ, 24 ಗಂಟೆನೂ ಅವರು ನೀರು ಬಿಡ್ತಾ ಇರ್ತಾರೆ. ಅಲ್ಲಿ ನೋಡಿ ಇದು ನಾವು ಮಾಡಿದ ಇಲ್ಲಿ ರೂಮ್ ಈಚೆ ಕಡೆ ರೈಟ್ ಸೈಡಲ್ಲಿ ಮದುವೆ ರೈಟ್ ಸೈಡಲ್ಲಿ ಮದುವೆ ಹಾಲ್ ಮಾಡ್ತಾರಂತ ಕೇಳ್ಪಟ್ಟೆ, ನೋಡಬೇಕು ಮದುವೆ ಹಾಲ್ ಮಾಡ್ತಾರೆ ಏನು ಗೊತ್ತಿಲ್ಲ. ಇಲ್ಲಿ ನೋಡಿ ಇಲ್ಲೊಂದು ಹೊಂಡ ಮಾಡಿ ಹಾಕಿದ್ದಾರೆ, ಮಾಡಿರೋದ ಆಗಿರೋದ ಗೊತ್ತಿಲ್ಲ. ನಾನು ಬರಬೇಕಾದ್ರೆ ಹೊಂಡ ಇತ್ತು ಅಲ್ಲಲ್ಲಿ. ಸುಪ್ರೀತ್ ಕಂಪ್ನಿದು ಹ್ಯಾಡ್ ಇದು ಕೆಲಸದ ಸ್ವಲ್ಪ ಗಾಡಿ ಸುಮಾರು ಗಾಡಿ ಅಲ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ. ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು ತುಂಬ ಮಾಡಿದ್ದಾರೆ. ಆದರೂ ಕೆಲ ಕಡೆ ಹೊಂಡ ಮಾಡಿ ಹೋಗ್ತಾ ಇರ್ತಾರೆ, ಪ್ಯಾಚ್ ವರ್ಕ್ ಏನು ಮಾಡೋದು. ಇದು ಸಣ್ಣದೊಂದು ಸಮಸ್ಯೆ ಮಾಡ್ತಾ ಇತ್ತು. ರೋಡ್ ಮೇಲೆಲ್ಲ ಮಣ್ಣು ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇತ್ತು. ಬೈಕಲ್ಲೆಲ್ಲ ಹೋಗ್ಬೇಕಾದ್ರೆ ಎದುರಿಗೆ ಒಂದು ಗಾಡಿ ಹೋದರೆ ಸಾಕು, ಊರು ಕೂಡ ಮುಖ್ಯ ಆಗುತ್ತೆ ರೋಡನ್ನು ತೋರೋದು. ಹೆಲ್ಮೆಟ್ ಗ್ಲಾಸ್ ಹಾಕು ಅಂತ ನೋಡಿದರೆ ಗ್ಲಾಸ್ ಹಾಕಿದ್ರು ಕಷ್ಟನೇ, ಇವರೇ ತೋರ್ಬೇಕು. ಧೂಳು ಅಷ್ಟಕ್ಕೆ ಧೂಳು ಆಗುತ್ತೆ. ಸ್ವಲ್ಪ ಇದು ನಮ್ಮ ಸಿದ್ದಾಪುರ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾ ಬರ್ತಿದ್ದಾರೆ ಅಂತ ಕೇಳ್ಪಟ್ಟೆ ಕುಂದಾಪುರದಿಂದ. ಇವಾಗ ಆಗಿರ್ಬೋದು, ಆಗ್ತಾ ಇರ್ಬೋದು. ಕುಂದಾಪುರದಿಂದ ಬರ್ತಿದೆ ಪ್ಯಾಚ್ ವರ್ಕ್ ಮಾಡ್ತಾ. ನೋಡು ಎಷ್ಟು ಬೇಗ ಪ್ಯಾಚ್ ವರ್ಕ್ ಮುಗೀತದೆ ಅಂತ. ಈ ಸಲನೂ ಪ್ಯಾಚ್ ವರ್ಕಲ್ಲೇ ಮುಗಿಸ್ತಾರೆ ಅಂತ ಗೊತ್ತಿಲ್ಲ. ಹೋದ ಸಲನೂ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಮಳೆಗಾಲ ಆಗಬೇಕಾದ್ರೆ ಪ್ಯಾಚ್ ವರ್ಕಲ್ಲಿ ಕಿತ್ತು ಹೋಗಿತ್ತು. ನಮ್ಮ ಸಿದ್ದಾಪುರ ಪೇಟೆ ಅಲ್ಲಿ 2 ಬಸ್ಸುಗಳಿದೆ, ಒಂದು ರೈಟ್ ಸೈಡಲ್ಲಿ ಇದೆ, ಒಂದು ಲೆಫ್ಟ್ ಸೈಡಲ್ಲಿ ಇದೆ. ಇದರಿಂದ ಸ್ವಲ್ಪ ಜರುಗಿದೆ, ಕ್ಯಾಮರಾ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದೆ. ನಮ್ಮ ಸಿದ್ದಾಪುರ ಶಾಲೆ ಹೈಸ್ಕೂಲ್, ನಾನು ಕಲಿತಾ ಇರೋದು ಇಲ್ಲಿ.
ಗಾಡಿ ಹೋಗ್ತಾ ಇದೆ ನೋಡಿ. ಹೆಲ್ಮೆಟ್ ಮಾತ್ರ ಹಾಕಿಲ್ಲ ಅಂತ ಜನ. ಅಣ್ಣ ಹೆಲ್ಮೆಟ್ ಹಾಕೊಳ್ಳೋಣ ಹೇಳಿದೆ, ಕೇಳಲಿಲ್ವಾ ಅಂತ. ನಿಲ್ಸಿದ್ರು, ಕೇಳಿದರೆ ಸಮ ಮಾಡಿತಿದ್ರು, ನಿಲ್ಲಿಸ್ಬಿಟ್ಟು ಯಾಕಂದ್ರೆ ಇಲ್ಲಿ LPG ಗ್ಯಾಸ್ ಅಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ನಾಯಿ ಸೈಡಲ್ಲಿ ಮಲ್ಕೊ, ನಾಯಿ ಮತ್ತೆ ಒಳಗೆ ಯಾವುದಾದ್ರು ಗಾಡಿ ಬಂದುಬಿಟ್ರೆ ಕಸ ಹಾಕಿದ್ದಾರೆ. ವಾಸನೆ ಗೊತ್ತು ಸ್ವಲ್ಪ ಕ್ಲೀನಾಗಿ CCTV ಹಾಕಿಬಿಟ್ಟಿದ್ರೆ ಯಾರಾದರೂ ಕಸ ಹಾಕೋದಿದ್ರೆ ಗೊತ್ತಾಗುತ್ತಲ್ವ, ಫೈನ್ ಹಾಕ್ಬೋದಲ್ವ ಅವರಿಗೆ. ಅದು ಮಾಡೋದಿಲ್ಲ. ಎಲ್ಲ ಸಣ್ಣ ಪುಟ್ಟ ಹೊಂಡ ಇದೆ, ಆಗ್ಬೋದು. ಅದಕ್ಕೆ ಇಷ್ಟು ಬೇಗ ಪ್ಯಾಚ್ ವರ್ಕ್ ಆಗ್ಬೋದು. ನೆಕ್ಸ್ಟ್ ವೀಡಿಯೋ ಬರಬೇಕಾದ್ರೆ ಪ್ಯಾಚ್ ವರ್ಕ್ ಎಲ್ಲ ಆಗಿರ್ಬೋದು ಅಂತ ಅನಿಸುತ್ತೆ. ಹೈವೇ ಅಥವಾ ಶಾರ್ಟ್ಕಟ್ ಸಣ್ಣ ಪುಟ್ಟ ಗಾಡಿಗಳಿಗೆಲ್ಲ ಇಲ್ಲೆಲ್ಲ ಹೊಂಡ ಬಿದ್ದಿದೆ ನೋಡಿ, ಫುಲ್ ಹೊಂಡ. ಕರೆಕ್ಟ್ ಟರ್ನಲ್ಲಿ ಆ ಹೊಂಡ ಅಂತೂ ಡೇಂಜರ್ ತುಂಬ. ಹೊಂಡ ತಪ್ಪಿಸ್ಲಿಕ್ಕೋಸ್ಕರ ಎಲ್ಲರೂ ಸೈಡಲ್ಲಿ ಬರ್ತಾರೆ, ರೈಟ್ ಸೈಡ್ ಲೆಫ್ಟ್ ಸೈಡ್. ಯಾವುದು ಶ್ರೀ ದುರ್ಗಾಂಬ ಶಿವಮೊಗ್ಗ ಗಾಡಿ ಇರ್ಬೇಕು. ಗೌರ್ಮೆಂಟ್ ಭಯಂಕರ ಅರ್ಜೆಂಟಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಎರಡು ಕೂಡ ಹೋಗ್ತಾ ಇದೆ ತುಂಬ ಸ್ಪೀಡ್. ಗಾಡಿ ಗಾಡಿ ಎನ್ನ ಬೈ ಟಾಟೆ ಎನ್ನ ಬೈಟೆ. ಇದರಲ್ಲಿ ಎಡ್ಮಗಿ ರೋಡ್
2-3 ದಾರಿಗಳಿವೆ, 3 ಕಡೆ ಹೋಗಲಿಕ್ಕೆ. ಹೊಸಂಗಡಿ, ಎಣ್ಣಬೈಲ್, ಎಡಮಗೆ, ಹಿಂದುಗಡೆ 3-4 ಬಗೆ ಹೋಗಲಿಕ್ಕೆ ಅದೇ ದಾರಿ, ಅದರಲ್ಲೇ ಹೋಗ್ಬೋದು. ಇವಾಗ ನಾನು ಕೆರೆಕಟ್ಟೆಯಲ್ಲಿ ಇದ್ದೇನೆ. ಕೆರೆಕಟ್ಟೆ ಪೇಟೆಯಲ್ಲಿ ಒಂದು 12 ಅಂಗಡಿ ಮತ್ತು ಚರ್ಚ್ ಇದೆ ದೊಡ್ಡದಾಗಿ. ಇಲ್ಲೊಂದು ಅಂಗಡಿ ಇದೆ ಅಷ್ಟೇ. ಅದು ಬಿಟ್ಟರೆ ಇಲ್ಲೊಂದು ಅಂಗಡಿ, 2 ಅಂಗಡಿ ಇದೆ. ಮತ್ತು ಒಂದು ಸ್ವಲ್ಪ ದೂರ ಹೋದರೆ ಮುಂದೊಂದು 2 ಅಂಗಡಿ ಇದೆ, ಒಂದು ಹಾಲು ಡೈರಿ ಇದೆ ಅಷ್ಟೇ. ಜಾಸ್ತಿ ಇದೆ. ಮತ್ತು 3-4 ಮನೆಗಳಿವೆ ಜಾಸ್ತಿ. ಇವಾಗ ಓಪನ್ ಇದೆ ಅಂತ ಗೊತ್ತಿಲ್ಲ. ಇದು ಕೆರೆಕಟ್ಟೆ ಚರ್ಚ್. ಎಲ್ಲ ನೆನೆಸ್ಬಿಟ್ಟು ಓಪನ್ ಫೇಮಸ್ ಆ ಚರ್ಚ್. ನೋಡಿ ಗದ್ದೆ ಕೃಷಿ ಎಷ್ಟು ಚೆನ್ನಾಗಿದೆ ನೋಡಿ. ನೆನೆಸ್ಬಿಟ್ಟು ಫೋಟೋ ತೆಗಿಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲೊಂದು ಅಂಗಡಿ ಇದೆ ಸಣ್ಣ. ನಾಯಿ ಸೈಡಿಗೆ ಹೋಗ, ನಾನು ಬೀಳಿಸ್ತಿತ್ತಲ್ಲ ಮಾರಾಯ. ಸ್ವಲ್ಪ ರೋಡ್ ಹಾಳಾಗಿದೆ. ಹೊಸಂಗಡಿ ಇಲ್ಲಿಂದ ಸ್ಟಾರ್ಟ್, ಹೊಸಂಗಡಿವರೆಗೂ ಹೀಗೆ ಸ್ವಲ್ಪ ರೋಡ್ ಹಾಳಾಗಿದೆ. ಸಣ್ಣ ಟೆಂಪಲ್ ಇದೆ, ಕೂಡ ಫೇಮಸ್. ಇದು ಕೂಡ ಒಂದು ಸಣ್ಣ ಶಾರ್ಟ್ ಕಟ್ಟು ಹೇಳ್ತಾರೆ. ನಾನು ಹೋಗಿದ್ದೀನಿ ಒಂದ್ಸಲ, ಹಾಗೆ ಅಂತ ಗೊತ್ತಿಲ್ಲ. ರೋಡ್ ಬ್ಲಾಕ್ ಮಾಡಿದ್ದಾರೆ ಏನು ಗೊತ್ತಿಲ್ಲ, ಅದರಲ್ಲೂ ಹೋಗ್ಬೋದು. ಇದೇ ಮೇನ್ ರೋಡಲ್ಲಿ ಒಂದು ಟಚ್ ಆಗಿದೆ. ಇದು ಹೊಸಂಗಡಿ ಸಂಬಂಧಪಟ್ಟಿರುವ ಜಾಗ. ಇಲ್ಲಿಂದ ಹೊಸಂಗಡಿ ಪೇಟೆ ಅಂತ ಹೇಳ್ಬೋದು. ಪೇಟೆಗೆ ಬರಬೇಕಾದ್ರೆ ಇನ್ನೂ 1 ಕಿಲೋಮೀಟ್ರ್ ಹೋಗಬೇಕು. 1 ಕಿಲೋಮೀಟ್ರ್ ಆಗುತ್ತೆ.
ವರ್ಷ ಇವಾಗ ಇಲ್ಲೊಂದು ಸಣ್ಣ ನಾಯಿ ನಿಂತ್ಕೋ, ರೋಡ್ ಮೇಲೆ ಹಾಕಬೇಡ. ಪುಣ್ಯಕ್ಕೇನು ಓಡಿ ಬರಲಿಲ್ಲ, ಇಲ್ಲಾಂದರೆ ಚಾನ್ಸ್ ಇದೆ. ಲಾಂಚ್ ಗ್ಯಾರೇಜ್, ಬೈಕ್ ಗ್ಯಾರೇಜ್, ಲಾರಿ ಗ್ಯಾರೇಜ್, ಕಾರ್ ಗ್ಯಾರೇಜ್ ಗೊತ್ತಿಲ್ಲ, ಬೈಕಿನ ಗ್ಯಾರೇಜ್ ಮತ್ತು ಪಂಚಾಯತ್ ಹೋಗಿದೆ. ಇಲ್ಲಿ ಒಳ್ಳೆ ಬಿರಿಯಾನಿ ಮಾಡ್ತಾರೆ ಅಂತ ಹೇಳಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೋಡಬೇಕು, ಟ್ರೈ ಮಾಡಬೇಕು ನಾನು. ಇದು ಕೋರಸಿಗೆ ಹೋಗೋ ದಾರಿ. ಇಲ್ಲೆಲ್ಲ ರಿಕ್ಷಾ ಸ್ಟ್ಯಾಂಡ್ಗಳಿದೆ. ಮೊದಲು ಇಲ್ಲೊಂದು 3-4 ರಿಕ್ಷಾ ಇತ್ತು ಅಷ್ಟೇ, ಇವಾಗ ಸುಮಾರು ರಿಕ್ಷಾಗಳಿದೆ. ಇವಾಗ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೇನೆ ನಾನು. ಮತ್ತೆ ನೋಡು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ.